Hello everyone, this is Sindhu, Assistant Professor, Department of Economics, GFGC, Mitigation. Students, in our previous class, we discussed the Maydal theory of growth, Maydal's backwash effect. In this session, we are going to discuss about Gunnar Maydal spread effect. ಅಭಿವೃದ್ಧಿಯ ಸಿದ್ಧಾಂತಕ್ಕೆ ಸಂಬಂಧಪಟ್ಟಂತೆ ಗುನ್ನಾರ್ ಮೇಲ್ಡಾಲ್ರವರು ಹಿಂಚಾಲಿತ ಪರಿಣಾಮಗಳು ಮತ್ತು ವಿಸ್ತರಣೆಯ ಪರಿಣಾಮಗಳು ಅನ್ನುವಂಥ ಪರಿಕಲ್ಪನೆಗಳನ್ನ ನೀಡಿದ್ದಾರೆ. ನಾವು ಹಿಂದಿನ ತರಗತಿಯಲ್ಲಿ ಹಿಂಚಾಲಿತ ಪರಿಣಾಮಗಳ ಬಗ್ಗೆ ತಿಳ್ಕೊಂಡಿದ್ವಿ. ಹಿಂಚಾಲಿತ ಪರಿಣಾಮಗಳು, ಬ್ಯಾಕ್ ವಾಶ್ ಎಫೆಕ್ಟ್. ಒಂದು ದೇಶ ಬಡತನದಲ್ಲಿದೆ ಅಂತ ಹೇಳಿದರೆ ಅದಕ್ಕೆ ಕಾರಣ ಬಡತನವೇ ಆಗಿರುತ್ತೆ. ಆರ್ಥಿಕ ಅಭಿವೃದ್ಧಿಯ ಪ್ರಕ್ರಿಯೆ ಪ್ರಾರಂಭ ಆದಂಥ ಸಂದರ್ಭದಲ್ಲಿ ಅದರ ಒಂದು ಪ್ರಯೋಜನಗಳನ್ನು ಕೇವಲ ಶ್ರೀಮಂತ ರಾಷ್ಟ್ರಗಳು ಪಡ್ಕೊಳ್ತವೆ, ಬಡ ರಾಷ್ಟ್ರಗಳಾಗಿ ಉಳ್ಕೊಳ್ತವೆ. ಅದಕ್ಕೆ ಪ್ರಮುಖ ಕಾರಣ ಅಲ್ಲಿರ್ತಕ್ಕಂಥ ಆರ್ಥಿಕ ಅಡಚಣೆಗಳು, ಅಲ್ಲಿರುವ ಆರ್ಥಿಕ ಅಸಮಾನತೆಗಳು, ಪ್ರಾದೇಶಿಕ ಅಸಮಾನತೆಗಳು. ಈ ಆರ್ಥಿಕ ಅಡಚಣೆಗಳು ಆರ್ಥಿಕ ಅಭಿವೃದ್ಧಿಯನ್ನು ಹಿಂದಕ್ಕೆ ಎಳೀತಾ ಇರುತ್ತೆ. ಹಿಂಚಲಿತ ಪರಿಣಾಮ ಅಂತ ಹೇಳಿಬಿಟ್ಟು ಗುನ್ನಾರ್ ಮೇಲ್ಡಾಲ್ರವರು ಹೇಳ್ತಾರೆ. ಅದನ್ನೇ ನಾವು ಹಿಂಚಾಲಿತ ಪರಿಣಾಮಗಳು ಅಂತ ಹೇಳಿಬಿಟ್ಟು ನಮ್ಮ ಪ್ರೀವಿಯಸ್ ಕ್ಲಾಸಲ್ಲಿ ಡಿಸ್ಕಸ್ ಮಾಡಿದ್ದು. ಅದೇ ರೀತಿ ಗುನ್ನಾರ್ ಮೇಲ್ಡಾಲ್ರವರು ಆರ್ಥಿಕ ಅಭಿವೃದ್ಧಿಗೆ ಸಂಬಂಧಪಟ್ಟಂತೆ ಮತ್ತೊಂದು ಪರಿಕಲ್ಪನೆಯನ್ನು ಹೇಳಿದ್ದಾರೆ. ಅದೇ ವಿಸ್ತರಣೆಯ ಪರಿಣಾಮಗಳು. ವಿಸ್ತರಣೆಯ ಪರಿಣಾಮಗಳು, spread effect. According to Gunnar Myrdal, the process of extension of economic activities is known as spread effect. ಗುನ್ನಾರ್ ಮೇಲ್ಡಾಲ್ರವರು ಹಿಂಚಲಿತ ಪರಿಣಾಮಗಳ ಜೊತೆ ವಿಸ್ತರಣೆಯ ಪರಿಣಾಮಗಳ ಬಗ್ಗೆಯೂ ಕೂಡ ವಿವರಿಸಿದ್ದಾರೆ. ಯಾವುದೇ ಒಂದು ಆರ್ಥಿಕ ಸಂಗತಿಗೆ ದೊರಕುವ ಪ್ರೇರಣೆಯ ಪರಿಣಾಮದಿಂದ ಆರ್ಥಿಕ ಚಟುವಟಿಕೆಗಳು ವಿಸ್ತರಿಸಲು ಪ್ರಾರಂಭಿಸುವ ಪ್ರಕ್ರಿಯೆಗೆ ವಿಸ್ತರಣೆಯ ಪರಿಣಾಮಗಳು ಅಂತ ಹೇಳಿಬಿಟ್ಟು ಹೇಳ್ತಾರೆ. ಯಾವುದಾದ್ರೂ ಒಂದು ಆರ್ಥಿಕ ಸಂಗತಿ ಆಗಿರ್ಬೋದು, ಅದಕ್ಕೆ ದೊರೆತಕ್ಕಂಥ ಒಂದು ಪ್ರೇರಣೆಯ ಪರಿಣಾಮದಿಂದಾಗಿ ಆರ್ಥಿಕ ಚಟುವಟಿಕೆಗಳು, ಉತ್ಪಾದನೆ, ಅನುಭವ, ವಿತರಣೆ, ವಿನಿಮಯ ಇವೆಲ್ಲವನ್ನು ವಿಸ್ತರಿಸಲು ಪ್ರಾರಂಭಿಸುವಂಥ ಒಂದು ಪ್ರಕ್ರಿಯೆಯೇ ವಿಸ್ತರಣೆಯ ಪರಿಣಾಮ ಅಂತ ಹೇಳಿಬಿಟ್ಟು ಗುನ್ನಾರ್ ಮೇಲ್ಡಾಲ್ರವರು ಹೇಳ್ತಾರೆ. ಆರ್ಥಿಕ ವಿಸ್ತರಣೆಯ ಕೇಂದ್ರಗಳಿಂದ ಇತರ ಪ್ರದೇಶಗಳಿಗೆ ಹರಡುವ ವಿಸ್ತರಣಾಕಾರಿ ರಭಸದ ಕೆಲವು ಕೇಂದ್ರ ಪ್ರಗಾಮಿ ಪರಿಣಾಮಗಳನ್ನು ಕೂಡ ವಿಸ್ತರಣೆಯ ಪರಿಣಾಮಗಳು ಅಂತ ಹೇಳಿ ಮೇಲ್ಡಾಲ್ರವರು ಪರಿಗಣಿಸಿದ್ದಾರೆ. ಹೌದು, ನಮಗೀಗ ಒಂದು ಆರ್ಥಿಕ ಚಟುವಟಿಕೆ ವಿಸ್ತರಣೆ ಆಯಿತು, ಯಾವುದೋ ಒಂದು ಪ್ರದೇಶದಲ್ಲಿ ಪ್ರಾರಂಭ ಆಯಿತು ಅಂತ ಹೇಳಿದರೆ ಅಲ್ಲಿ ಸುತ್ತಮುತ್ತಲಿರ್ತಕ್ಕಂಥ ಎಲ್ಲ ಆರ್ಥಿಕ ಚಟುವಟಿಕೆಗಳು, ವ್ಯಾಪಾರ ವಾಣಿಜ್ಯ ವಹಿವಾಟುಗಳೆಲ್ಲ ಹೆಚ್ಚಾಗೋದಕ್ಕೆ ಪ್ರಾರಂಭ ಆಗ್ತವೆ. ಫಾರ್ ಎಕ್ಸಾಂಪಲ್, ಒಂದು ಪ್ರದೇಶದಲ್ಲಿ ಒಂದು ಕೈಗಾರಿಕೆ ಪ್ರಾರಂಭ ಆಗ್ತಿದೆ ಅಂತ ಹೇಳಿದರೆ ಕೈಗಾರಿಕೆಗೆ ಅವಶ್ಯಕವಾಗಿರ್ತಕ್ಕಂಥ ಕಚ್ಚಾ ಸಾಮಗ್ರಿಗಳಿಗೆ ಬೇಡಿಕೆ ಇರ್ತಕ್ಕಂಥ ಸಣ್ಣ ಕೈಗಾರಿಕೆಗಳು ಅಲ್ಲಿ ಅಭಿವೃದ್ಧಿ ಹೊಂದ್ತಾ ಹೋಗ್ತವೆ. ಅದೇ ರೀತಿ ಅದೇ ಪ್ರದೇಶದಲ್ಲಿರ್ತಕ್ಕಂತಹ ಕಾರ್ಮಿಕರಿಗೆ ಉದ್ಯೋಗ ಸಿಗ್ತಾ ಹೋಗುತ್ತೆ. ಟ್ರಾನ್ಸ್ಪೋರ್ಟೇಷನ್ ಫೆಸಿಲಿಟಿಗಳು ಇಂಪ್ಲಿಮೆಂಟ್ ಆಗ್ತವೆ, ಹೆಲ್ತ್ ಫೆಸಿಲಿಟಿಗಳು ಇಂಪ್ಲಿಮೆಂಟ್ ಆಗ್ತವೆ, ಎಜುಕೇಷನ್ ಫೆಸಿಲಿಟಿ ಇಂಪ್ಲಿಮೆಂಟ್ ಆಗುತ್ತೆ. ಹಾಗಾಗಿ ಒಂದು ಪ್ರದೇಶದಲ್ಲಿ ಒನ್ಸ್ ಎಕನಾಮಿಕ್ ಆ್ಯಕ್ಟಿವಿಟಿ ಎಕ್ಸ್ಟೆಂಡ್ ಆಯಿತು ಅಂತ ಹೇಳಿದ್ರೆ ಅಲ್ಲಿ ಸುತ್ತಮುತ್ತಲಿರ್ತಕ್ಕಂತಹ ಎಲ್ಲ ಪ್ರದೇಶಗಳ ವ್ಯಾಪಾರ ವಾಣಿಜ್ಯ ಚಟುವಟಿಕೆಗಳೆಲ್ಲ ವಿಸ್ತೃತಗೊಳ್ತಾ ಹೋಗ್ತವೆ. ಇದಕ್ಕೆ ಬಹಳ ಪ್ರಮುಖವಾಗಿರ್ತಕ್ಕಂಥ ಪ್ರೇರಣಾ ಅಂಶ ಅಂತ ಹೇಳಿದ್ರೆ ಅದು ತಾಂತ್ರಿಕ ಪ್ರಗತಿ. ತಾಂತ್ರಿಕ ಪ್ರಗತಿಗೂ ಕೂಡ ಇದು ಉತ್ತೇಜನವನ್ನು ಕೊಡುತ್ತೆ. ಹೌದು, ಈಗ ಒಂದು ಇಂಡಸ್ಟ್ರಿ ಎಸ್ಟಾಬ್ಲಿಷ್ಡ್ ಆಗಿದೆ ಅಂತ ಹೇಳಿದ್ರೆ ಮೆಷಿನ್ಸ್ ಮೇಲೆ ಡಿಪೆಂಡ್ ಆಗಿರ್ತೀವಿ. ನಮ್ಮಲ್ಲೇ ನಾವು ಟೆಕ್ನಾಲಜಿಯನ್ನು ಇನ್ವೆಂಟ್ ಮಾಡ್ಕೊಳ್ತಾ ಇದ್ದೀವಿ ಅಂತ ಹೇಳಿದ್ರೆ ನಮ್ಮ ಒಂದು ಟೆಕ್ನಿಕಲ್ ಪ್ರೋಗ್ರೆಸ್ ಆಗ್ತಾ ಹೋಗುತ್ತೆ. ಅದ್ರ ಜೊತೆಗೇ ಪ್ರೈಮರಿ ಸೆಕ್ಟರ್ ಕೂಡ ಡೆವಲಪ್ ಆಗ್ತಾ ಬರುತ್ತೆ. ಕೃಷಿ ಉತ್ಪನ್ನದ ಚಟುವಟಿಕೆಗಳು ಕೂಡ ಹೆಚ್ಚಾಗ್ತಾ ಬರ್ತವೆ. ಕೃಷಿಗೆ ಹೆಚ್ಚು ಪ್ರಯೋಜನಗಳು ಲಭಿಸ್ತಾ ಹೋಗ್ತವೆ. ಬೆಳೀತಾ ಇರ್ತಕ್ಕಂಥ ಕೈಗಾರಿಕೆಗಳಿಗೆ ಕಚ್ಚಾ ಪದಾರ್ಥಗಳನ್ನ ಒದಗಿಸ್ತಕ್ಕಂಥದ್ದು ಕೃಷಿ ವಲಯ. ಸೊ ಕೃಷಿ ಉತ್ಪನ್ನವೂ ಕೂಡ ಹೆಚ್ಚಾಗುತ್ತೆ, ಕೃಷಿ ವಲಯನೂ ಕೂಡ ಅಭಿವೃದ್ಧಿ ಹೊಂದುತ್ತೆ. ಇಲ್ಲಿ ಒನ್ಸ್ ಕೈಗಾರಿಕೆ ಸ್ಥಾಪನೆ ಆದರೆ ಕೈಗಾರಿಕೆಯ ಜೊತೆಗೆ ಇತರ ವಲಯ ಆಗಿರ್ತಕ್ಕಂಥ ಕೃಷಿ ಮತ್ತು ಸೇವಾ ವಲಯಗಳು ಕೂಡ ಅಭಿವೃದ್ಧಿ ಹೊಂದವೆ. ಕೈಗಾರಿಕೆಗೆ ಬೇಕಾಗಿರ್ತಕ್ಕಂಥ ಕಚ್ಚಾ ಸಾಮಗ್ರಿಗಳನ್ನು ಕೃಷಿ ವಲಯ ಒದಗಿಸ್ಬೇಕು ಅಂತ ಹೇಳಿದ್ರೆ ಕೃಷಿ ಅಭಿವೃದ್ಧಿ ಮಾಡಲೇಬೇಕು.
ಕೈಗಾರಿಕೆಗೆ ಬೇಕಿರತಕ್ಕಂತಹ ಕಚ್ಚಾ ಸಾಮಗ್ರಿಗಳನ್ನ ಒದಗಿಸೋದು ಅಷ್ಟೇ ಅಲ್ಲ, ವಸ್ತುಗಳು ಉತ್ಪಾದನೆ ಆದ ನಂತರದಲ್ಲಿ ಸಿದ್ಧಪಡಿಸಿದ ವಸ್ತುಗಳನ್ನು ಮಾರ್ಕೆಟಿಗೆ ನಾವು ತಲುಪಿಸ್ಬೇಕು ಅಂತ ಹೇಳಿದ್ರೆ ಟ್ರಾನ್ಸ್ಪೋರ್ಟೇಷನ್ ಮೇಲೆ ಡಿಪೆಂಡ್ ಆಗಿರ್ತೀವಿ. ಸೊ ಟ್ರಾನ್ಸ್ಪೋರ್ಟೇಷನ್ ಕೂಡ ನಮಗೆ ಇಲ್ಲಿ ಇಂಪಾರ್ಟೆಂಟ್ ಆಗುತ್ತೆ. ಟ್ರಾನ್ಸ್ಪೋರ್ಟೇಷನ್, ನೆಕ್ಸ್ಟ್ ಕಾರ್ಮಿಕರ ಮಕ್ಕಳಿಗೆ ಎಜುಕೇಷನ್ ಕೊಡ್ತಕ್ಕಂಥದ್ದು, ಟ್ರೈನಿಂಗ್ ಸೆಂಟರ್ಗಳು ಇಂಪ್ಲಿಮೆಂಟ್ ಆಗ್ತಕ್ಕಂಥದ್ದು, ಇವೆಲ್ಲ ಸೇವಾ ವಲಯದ ಅಭಿವೃದ್ಧಿಯನ್ನು ಬಿಂಬಿಸ್ತವೆ. ನಮಗಿಲ್ಲಿ ಫಸ್ಟ್ ಸ್ಟಾರ್ಟ್ ಆಗಿದ್ದು ಕೈಗಾರಿಕೆ ಆರ್ಥಿಕ ಚಟುವಟಿಕೆ ಪ್ರಾರಂಭ ಆಯಿತು. ಆ ಕೈಗಾರಿಕೆಯಿಂದ ಪ್ರಾರಂಭವಾದ ಆರ್ಥಿಕ ಚಟುವಟಿಕೆ ಕೃಷಿ ವಲಯಕ್ಕೂ ಸೇವಾ ವಲಯಕ್ಕೂ ಎರಡಕ್ಕೂ ಕೂಡ ವಿಸ್ತರಿಸ್ತಾ ಬಂತು. ಗುನ್ನಾರ್ ಮಿರ್ಡಾಲ್ ಇದನ್ನೇ ವಿಸ್ತರಣಾ ಪರಿಣಾಮ ಅಂತ ಹೇಳ್ತಕ್ಕಂಥದ್ದು. ಒಂದು ವಲಯದ ವಿಸ್ತರಣೆ ಉಳಿದ ವಲಯಗಳ ವಿಸ್ತರಣೆಗೂ ಕಾರಣ ಆಗುತ್ತೆ, ಉಳಿದ ವಲಯಗಳ ಆರ್ಥಿಕ ಚಟುವಟಿಕೆಗಳಿಗೂ ಕಾರಣ ಆಗ್ತಾ ಬರುತ್ತೆ. ಈಗೆಲ್ಲರಿಂದನೂ ಬೇಡಿಕೆ ಜಾಸ್ತಿ ಆಗುತ್ತೆ. ಕೈಗಾರಿಕಾ ವಲಯದ ಜೊತೆ ಯಾವಾಗ ಕೃಷಿ ಸೇವಾ ವಲಯವೂ ಅಭಿವೃದ್ಧಿಗೊಳ್ಳುತ್ತೋ, ಈ ವಲಯಗಳಲ್ಲಿ ಮೂರೂ ವಲಯಗಳಲ್ಲಿ ಪಾಲ್ಗೊಂಡಿರ್ತಕ್ಕಂಥ ಕಾರ್ಮಿಕರ ಬೇಡಿಕೆಗಳು ಜಾಸ್ತಿ ಆಗ್ತಾ ಹೋಗ್ತವೆ. ಅನುಭವದ ಮಟ್ಟ ಜಾಸ್ತಿ ಆಗುತ್ತೆ. ಎಗೇನ್ ಬೇಡಿಕೆ ಜಾಸ್ತಿ ಆದಾಗ ಉತ್ಪಾದನೆ ಪ್ರಮಾಣ ಹೆಚ್ಚಾಗಿ ಆದಾಯ, ಲಾಭ, ಉಳಿತಾಯಗಳೆಲ್ಲವೂ ಜಾಸ್ತಿ ಆಗ್ತಾ ಹೋಗ್ತವೆ. ಇದು ಒಂದು ಸೈಡ್ ಇಂಪ್ಲಿಮೆಂಟ್ ಆದರೆ ಬೇಡಿಕೆ ಹೆಚ್ಚಾಗೋದ್ರಿಂದ ಅಭಿವೃದ್ಧಿ ಆಗೋದಾದರೆ ಕಾರ್ಮಿಕರ ಉಳಿತಾಯಗಳು ಕೂಡ ಹೆಚ್ಚಾಗ್ತಾ ಹೋಗ್ತವೆ. ಯಾವಾಗ ಅವ್ರಿಗೆ ಆದಾಯ ಹೆಚ್ಚಾಗಿ ಬರೋದಕ್ಕೆ ಪ್ರಾರಂಭ ಆಗುತ್ತೋ ಉಳಿತಾಯವೂ ಕೂಡ ಅದೇ ಮಟ್ಟದಲ್ಲಿ ಹೆಚ್ಚಾಗ್ತಾ ಹೋಗುತ್ತೆ. ಸೊ ಉಳಿತಾಯ ಮಾಡ್ತಾರೆ, ಹೂಡಿಕೆ ದರ ಹೆಚ್ಚಾಗುತ್ತೆ, ಮತ್ತು ಪುನಃ ಉತ್ಪಾದನಾ ಪ್ರಮಾಣ ಹೆಚ್ಚಾಗ್ತಕ್ಕಂಥದ್ದನ್ನ ನಾವು ನೋಡ್ತೀವಿ. ಸೊ ಹಾಗಾಗಿ ಒಂದು ವಲಯದ ಅಥವಾ ಒಂದು ಪ್ರದೇಶದಲ್ಲಿನ ಆರ್ಥಿಕ ಚಟುವಟಿಕೆಯ ವಿಸ್ತರಣೆ ಹಲವಾರು ಆರ್ಥಿಕ ಚಟುವಟಿಕೆಗಳಿಗೆ ದಾರಿ ಮಾಡಿಕೊಡ್ತಕ್ಕಂಥದ್ದೇ ವಿಸ್ತರಣಾ ಪರಿಣಾಮ. ಹಿಂಚಲಿತ ಪರಿಣಾಮ ಅಂತ ಹೇಳಿದ್ರೆ ಒಂದು ಪ್ರದೇಶದಲ್ಲಿ ಅಥವಾ ಪ್ರಾರಂಭವಾದಂಥ ಆರ್ಥಿಕಾಭಿವೃದ್ಧಿಯ ಪ್ರಕ್ರಿಯೆಯು ಕೇವಲ ಶ್ರೀಮಂತ ದೇಶಗಳಿಗೆ ಮಾತ್ರ ಪ್ರಯೋಜನಗಳನ್ನ ತಂದುಕೊಡುತ್ತೆ. ಅನಭಿವೃದ್ಧಿ ದೇಶಗಳಲ್ಲಿ ಇರ್ತಕ್ಕಂತಹ ಆರ್ಥಿಕ ಅಡಚಣೆಗಳು ಅನಭಿವೃದ್ಧಿ ದೇಶಗಳ ಅಭಿವೃದ್ಧಿಯನ್ನು ಹಿಂದಕ್ಕೆ ತಳ್ಳುತ್ತೆ, ಹಿಂದಕ್ಕೆ ಎಳೀತವೆ. ಇದನ್ನು ಹಿಂಚಾಲಿತ ಪರಿಣಾಮ ಅಂತ ಮಿರ್ಡಾಲ್ ಹೇಳಿದರು. ಅದ್ರ ಜೊತೆಗೆ ಅವರು ವಿಸ್ತರಣಾ ಪರಿಣಾಮಗಳ ಬಗ್ಗೆನೂ ತಿಳಿಸಿದ್ದಾರೆ. ಒಂದು ಚಟುವಟಿಕೆ, ಆರ್ಥಿಕ ಚಟುವಟಿಕೆ ಒಂದು ಪ್ರದೇಶದಲ್ಲಿ ಪ್ರಾರಂಭ ಆದರೆ ಉಳಿದ ಪ್ರದೇಶಗಳಲ್ಲೂ ಕೂಡ ಆರ್ಥಿಕ ಚಟುವಟಿಕೆಗಳು ವಿಸ್ತೃತಗೊಳ್ತಾ ಹೋಗ್ತವೆ ಅನ್ನೋದನ್ನು ಮಿರ್ಡಾಲ್ರವರು ತಿಳಿಸ್ಕೊಡ್ತಾ ಬರ್ತಾರೆ. ಇದು ವಿಸ್ತರಣಾ ಪರಿಣಾಮ. ಹಾಗೆ ಗುನ್ನಾರ್ ಮಿರ್ಡಾಲ್ ಹಿಂಚಲಿತ ಪರಿಣಾಮ ಮತ್ತು ವಿಸ್ತರಣಾ ಪರಿಣಾಮಗಳ ಪರಸ್ಪರ ಸಂಬಂಧದ ಬಗ್ಗೆಯೂ ಕೂಡ ಅವರು ತಿಳಿಸ್ತಾ ಬರ್ತಾರೆ. ಸೊ ಅವೆರಡೂ ರಿಲೇಷನ್ನ ಅನಲೈಸ್ ಮಾಡಿದಾಗ ಮೇಯ್ನ್ 2 ಫ್ಯಾಕ್ಟರ್ಸ್ ಇಲ್ಲಿ ನಾವು ಫೈಂಡ್ ಔಟ್ ಮಾಡ್ಬೋದು. ಅಕಾರ್ಡಿಂಗ್ ಟು ಮಿರ್ಡಾಲ್, ರೀಜನಲ್ ಇಂಬ್ಯಾಲೆನ್ಸ್ ಇಸ್ ಮೋರ್ ಇನ್ ಪೂರ್ ಕಂಟ್ರೀಸ್, ಲೆಸ್ ಇನ್ ರಿಚ್ ಕಂಟ್ರೀಸ್. ಇವೆರಡೂ ವಿಶ್ಲೇಷಣೆ ಮಾಡಿದಂಥ ಸಂದರ್ಭದಲ್ಲಿ ಮಿರ್ಡಾಲ್ ಕೊಟ್ಟಿರ್ತಕ್ಕಂಥ ಬಹಳ ಪ್ರಮುಖವಾಗಿರ್ತಕ್ಕಂಥ 2 ನಿರ್ಣಯಗಳು ಅಂತ ಹೇಳಿದರೆ, ಪ್ರಾದೇಶಿಕ ಅಸಮಾನತೆಗಳು ಶ್ರೀಮಂತ ದೇಶಗಳಿಗಿಂತ ಬಡ ದೇಶಗಳಲ್ಲಿ ಹೆಚ್ಚು ವ್ಯಾಪಕವಾಗಿರುತ್ತೆ. ಹೌದು, ಇವತ್ತಿನ ದಿನ ನಾವು ಅದನ್ನು ನೋಡ್ತಾ ಇದ್ದೀವಿ. ಹಾಗೆಯೇ ಮತ್ತೊಂದು ಒಪಿನಿಯನ್ ಇವರು ಹೇಳ್ತಿರ್ತಕ್ಕಂಥದ್ದು, ಸ್ಪ್ರೆಡ್ ಎಫೆಕ್ಟ್ ಆ್ಯಂಡ್ ಬ್ಯಾಕ್ವಾಶ್ ಎಫೆಕ್ಟ್ ಕ್ಯಾನ್ ನಾಟ್ ಬಿ ಈಕ್ವಲ್. ಯಾವಾಗಲೂ ವಿಸ್ತರಣಾ ಪರಿಣಾಮ ಮತ್ತು ಹಿಂಚಲಿತ ಪರಿಣಾಮಗಳು ಸಮಾನ ಆಗಿರೋದಕ್ಕೆ ಸಾಧ್ಯತೆ ಇಲ್ಲ. ಏಕೆ ಅಂತ ಹೇಳಿದ್ರೆ, ಬ್ಯಾಕ್ವಾಶ್ ಎಫೆಕ್ಟ್ ಈಗ ನಾವು ಎಷ್ಟು ಮಟ್ಟಿಗೆ ಬಡತನ ಇದೆ ಅಥವಾ ಆರ್ಥಿಕ ಅಡಚಣೆಗಳಿದ್ದಾವೆ ಅನ್ನೋದ್ರ ಮೇಲೆ ಡಿಪೆಂಡ್ ಆಗುತ್ತೆ. ವಿಸ್ತರಣಾ ಪರಿಣಾಮಗಳು ಕೂಡ ಅಷ್ಟೇ, ಯಾವ ಪ್ರದೇಶದಲ್ಲಿ ಯಾವ ಆರ್ಥಿಕ ಚಟುವಟಿಕೆಗಳು ವಿಸ್ತೃತಗೊಳ್ತಾ ಇದೆ ಅನ್ನೋದ್ರ ಮೇಲೆ ಅದು ಡಿಪೆಂಡ್ ಆಗಿರುತ್ತೆ. ಸೊ ಯಾವ ಸಂದರ್ಭದಲ್ಲೂ ಇವೆರಡೂ ಈಕ್ವಲ್ ಆಗೋದಕ್ಕೆ, ವಿಸ್ತರಣಾ ಪರಿಣಾಮಗಳಿರ್ಬೋದು, ಹಿಂಚಲಿತ ಪರಿಣಾಮಗಳಿರ್ಬೋದು, ಇವು ಈಕ್ವಲ್ ಆಗೋದಕ್ಕೆ, ಸಮಾನ ಆಗಿರೋದಕ್ಕೆ ಸಾಧ್ಯ ಇಲ್ಲ ಅಂತಕ್ಕಂಥದ್ದನ್ನು ನಾವು ಹೇಳ್ಬೋದು. ಹಾಗಾಗಿ ಬಹಳ ಪ್ರಮುಖವಾಗಿ ಮಿರ್ಡಾಲ್ ಇವೆರಡೂ ನಿರ್ಣಯಗಳನ್ನ ಕೊಡ್ತಾನೆ. ಇವೆರಡು ಪರಿಣಾಮಗಳ ಒಂದು ರಿಲೇಷನ್ಶಿಪ್ನ ಅನಲೈಸ್ ಮಾಡಿದಾಗ ಈ 2 ನಿರ್ಣಯಗಳು ಗುನ್ನಾರ್ ಮಿರ್ಡಾಲ್ನಿಂದ ಬಂದಿರತಕ್ಕಂಥ ಪ್ರಮುಖ ನಿರ್ಣಯಗಳಾಗಿರ್ತವೆ. ಸೊ ಅವನು ಹೇಳ್ತಕ್ಕಂಥದ್ದು, ಹಿಂಚಲಿತ ಪರಿಣಾಮಗಳು ಅಥವಾ ಪ್ರಾದೇಶಿಕ ಅಸಮಾನತೆಗಳು ಬಡ ದೇಶಗಳಲ್ಲಿ ಹೆಚ್ಚಾಗ್ತಾನೇ ಇದೆ, ಶ್ರೀಮಂತ ದೇಶಗಳಲ್ಲಿ ಇದರ ಪ್ರಮಾಣ ಕಡಿಮೆ ಆಗ್ತಾ ಇದೆ. ಹಾಗಾಗಿ ಶ್ರೀಮಂತ ದೇಶಗಳಿಗಿಂತ ಬಡ ದೇಶಗಳಲ್ಲಿ ಪ್ರಾದೇಶಿಕ ಅಸಮಾನತೆಗಳು ವ್ಯಾಪಕವಾಗಿರ್ತಕ್ಕಂಥದ್ದನ್ನು ಮಿರ್ಡಾಲು ಬಹಳ ಪ್ರಮುಖವಾಗಿ ಗಮನಿಸಿರ್ತಕ್ಕಂಥದ್ದನ್ನು ನಾವು ನೋಡ್ತಾ ಬರ್ತೀವಿ. ಹಾಗಾಗಿ ಹಿಂಚಾಲಿತ ಪರಿಣಾಮ ಮತ್ತು ವಿಸ್ತಾರ ಪರಿಣಾಮ ಸಮನಾಗಿರ್ತಕ್ಕಂಥದ್ದು ಸಾಧ್ಯವೇ ಇಲ್ಲ ಅನ್ನೋಂಥ ಮಾತನ್ನು ಯಾವಾಗ ಮಿರ್ಡಾಲ್ ಅಭಿಪ್ರಾಯ ಪಡ್ತಾನೋ, ಬಹುಶಃ ಅದು ಇವತ್ತಿನ ದಿನ ನಮ್ಮ ಅನಭಿವೃದ್ಧಿ ರಾಷ್ಟ್ರಗಳಲ್ಲಿ
ಇರ್ತಕ್ಕಂಥ ಸಿಚುವೇಶನ್ನೇ ಅವರು ಎತ್ತಿ ಹಿಡಿದು ಹೇಳಿದ್ದಾರೆ. ಅನಭಿವೃದ್ಧಿ ದೇಶಗಳಲ್ಲಿ ಹಿಂಜರಿತ ಪರಿಣಾಮಗಳು ಬಹಳ ಪ್ರಬಲವಾಗಿರ್ತವೆ. ಆರ್ಥಿಕ ಅಸಮಾನತೆಗಳು, ಆರ್ಥಿಕ ಅಡಚಣೆಗಳು, ಸಾಮಾಜಿಕ ಸಮಸ್ಯೆಗಳು, ಆರ್ಥಿಕ ಸಮಸ್ಯೆಗಳು, ಬಡತನ, ನಿರುದ್ಯೋಗ, ಜನಸಂಖ್ಯಾ ಬೆಳವಣಿಗೆ ಇವೆಲ್ಲ ಇರ್ತಕ್ಕಂಥ ಪ್ರಮುಖ ಆರ್ಥಿಕ ಅಡಚಣೆಗಳು ಅನಭಿವೃದ್ಧಿ ರಾಷ್ಟ್ರಗಳಲ್ಲಿ ಬಹಳ ಪ್ರಬಲವಾಗಿರ್ತವೆ. ಆದರೆ ವಿಸ್ತರಣೆಯ ಪರಿಣಾಮಗಳು ತುಂಬ ದುರ್ಬಲವಾಗಿರ್ತವೆ. ಈಗ ಒಂದು ಕಡೆ ಇಂಡಸ್ಟ್ರಿ ಎಸ್ಟಾಬ್ಲಿಷ್ಮೆಂಟ್ ಮಾಡಬೇಕು ಅಂತ ಹೇಳಿದ್ರೆ ಅದಕ್ಕೆ ಅಬ್ಸ್ಟಕಲ್ಸ್ ತುಂಬ ಇದೆ ಅನಭಿವೃದ್ಧಿ ರಾಷ್ಟ್ರಗಳಲ್ಲಿ. ನಾವು ಆರ್ಥಿಕ ಚಟುವಟಿಕೆಗಳನ್ನ ಅಷ್ಟು ಈಸಿಯಾಗಿ, ಅಷ್ಟು ಸರಾಗವಾಗಿ ಮುಂದುವರಿದ ರಾಷ್ಟ್ರಗಳು ಕೈಗೊಳ್ಳುವ ರೀತಿಯಲ್ಲಿ ಅನಭಿವೃದ್ಧಿ ರಾಷ್ಟ್ರಗಳು ಕೈಗೊಳ್ಳೋದಕ್ಕಾಗೋದಿಲ್ಲ. ಹಾಗಾಗಿಯೇ ಅನಭಿವೃದ್ಧಿ ರಾಷ್ಟ್ರಗಳಲ್ಲಿ ಹಿಂಜರಿತ ಪರಿಣಾಮಗಳು ಪ್ರಬಲವಾಗಿರ್ತವೆ, ವಿಸ್ತರಣಾ ಪರಿಣಾಮಗಳು ದುರ್ಬಲವಾಗಿರ್ತವೆ. ಹಾಗಾಗಿ ಇವೆರಡೂ ಪರಿಣಾಮಗಳು ಎಂದಿಗೂ ಕೂಡ ಸಮನಾಗಿರೋದಕ್ಕೆ ಸಾಧ್ಯವೇ ಇಲ್ಲ ಅನ್ನುವಂಥದ್ದು ಮಿರ್ಡಾಲ್ರವರ ಅಭಿಪ್ರಾಯ ಆಗಿರುತ್ತೆ. ಹಾಗೆ ಇನ್ನೂ ಮುಂದುವರೆದು ಮಿರ್ಡಾಲ್ರವರು ಹೇಳ್ತಾರೆ, ಯಾವುದೇ ಒಂದು ದೇಶವು ಉನ್ನತ ಮಟ್ಟದ ಆರ್ಥಿಕ ಅಭಿವೃದ್ಧಿಯನ್ನು ಸಾಧಿಸಿದರೆ ಆ ದೇಶದಲ್ಲಿ ವಿಸ್ತರಣೆಯ ಪರಿಣಾಮಗಳು ಬಹಳ ಪ್ರಬಲವಾಗಿರ್ತವೆ. ಈಗ ಒನ್ಸ್ ನಾವು ಎಕನಾಮಿಕ್ ಡೆವಲಪ್ಮೆಂಟ್ನ ಅಚೀವ್ ಮಾಡಿಬಿಟ್ರೆ ಸ್ಪ್ರೆಡ್ ಎಫೆಕ್ಟ್ ಆಟೋಮೆಟಿಕ್ಕಾಗಿ ಎಫೆಕ್ಟಿವ್ ಆಗ್ತಾ ಹೋಗುತ್ತೆ. ಅದರ ಜೊತೆಗೆ ಅಭಿವೃದ್ಧಿಯ ಜೊತೆಯಲ್ಲೇ ಸುಧಾರಿಸಿದಂಥ ಸಾರಿಗೆ, ಅಭಿವೃದ್ಧಿ ಹೊಂದಿದಂಥ ಸಾರಿಗೆ ಸಂಪರ್ಕ ಸಾಧನಗಳು, ಉನ್ನತ ಮಟ್ಟದ ಶಿಕ್ಷಣ, ಉನ್ನತ ಮಟ್ಟದ ತರಬೇತಿ, ಹೆಚ್ಚು ಕ್ರಿಯಾಶೀಲವಾದ ಭಾವನೆಗಳ ಮತ್ತು ಮೌಲ್ಯಗಳ ಸಂಯೋಗ ಕೂಡ ಅಸ್ತಿತ್ವಕ್ಕೆ ಬರುತ್ತೆ ಅನ್ನುವಂಥದ್ದು ಮಿರ್ಡಾಲ್ರವರ ಅಭಿಪ್ರಾಯ. ವಿಸ್ತರಣಾ ಪರಿಣಾಮಗಳು ಹೆಚ್ಚಾಗ್ತಾ ಹೋದಂತೆ ಅಭಿವೃದ್ಧಿಯೂ ಕೂಡ ನಿರಂತರವಾಗಿ ಸಾಗ್ತಾ ಹೋಗುತ್ತೆ. ಹಾಗಾಗಿ ಯಾವತ್ತಿಗೂ ಕೂಡ ವಿಸ್ತರಣಾ ಪರಿಣಾಮಗಳು ಪ್ರಬಲವಾಗಿದ್ದರೆ ಅದು ಉನ್ನತ ಮಟ್ಟದ ಅಭಿವೃದ್ಧಿಯನ್ನು ತೋರಿಸ್ತಾ ಬರುತ್ತೆ. ಸೊ ಆಬ್ವಿಯಸ್ಲಿ ವಿಸ್ತರಣಾ ಪರಿಣಾಮಗಳು ಶ್ರೀಮಂತ ರಾಷ್ಟ್ರಗಳಲ್ಲಿ ಹೆಚ್ಚಾಗಿರುತ್ತೆ, ಹಿಂಜರಿತ ಪರಿಣಾಮಗಳು ಕಡಿಮೆ ಇರುತ್ತೆ. ಆದರೆ ಅನಭಿವೃದ್ಧಿ ರಾಷ್ಟ್ರಗಳಲ್ಲಿ ಹಿಂಜರಿತ ಪರಿಣಾಮಗಳು ಪ್ರಬಲವಾಗಿರ್ತವೆ, ವಿಸ್ತರಣಾ ಪರಿಣಾಮಗಳು ದುರ್ಬಲವಾಗಿರ್ತವೆ. ಹಾಗಾಗಿ ಅನಭಿವೃದ್ಧಿ ರಾಷ್ಟ್ರಗಳು ಅನಭಿವೃದ್ಧಿ ರಾಷ್ಟ್ರಗಳಾಗಿ ಉಳ್ಕೊಂಡಿರ್ತವೆ. ಒನ್ಸ್ ಅವರು ವಿಸ್ತರಣಾ ಪರಿಣಾಮವನ್ನು ಮಾಡಬೇಕು ಅನ್ನೋ ಇಂಟೆನ್ಷನಿಂದ ಆರ್ಥಿಕ ಚಟುವಟಿಕೆಗಳನ್ನ ಸ್ಟಾರ್ಟ್ ಮಾಡಿದ್ರೂ ಕೂಡ ಹಿಂಜರಿತ ಪರಿಣಾಮವನ್ನು ಉಂಟು ಮಾಡ್ತಕ್ಕಂಥ ಆರ್ಥಿಕ ಅಡಚಣೆಗಳು ಅಭಿವೃದ್ಧಿ ಮಾಡಿಕೊಡೋದಕ್ಕೆ ಬಿಡ್ತಾ ಇಲ್ಲ, ಹಿಂದಕ್ಕೆ ಎಳೀತಿದ್ದಾವೆ. ಇದು ಮಿರ್ಡಾಲನ ಅಭಿಪ್ರಾಯ. ಸೊ ಹಾಗಾಗಿ ನಿಮಗೆ ಡಿಫ್ರೆನ್ಸ್ ಗೊತ್ತಿರಬೇಕು, ಹಿಂಜರಿತ ಪರಿಣಾಮ ಮತ್ತು ವಿಸ್ತರಣಾ ಪರಿಣಾಮ. ಹಿಂಜರಿತ ಪರಿಣಾಮ ಅಂತ ಹೇಳಿದ್ರೆ ಬಹಳ ಪ್ರಮುಖವಾಗಿ ನಾವು ತಿಳ್ಕೊಬೇಕಾಗಿರೋದು ಪ್ರಾದೇಶಿಕ ಅಸಮಾನತೆಗಳು, ಆರ್ಥಿಕ ಅಡಚಣೆಗಳು. ಅನಭಿವೃದ್ಧಿ ರಾಷ್ಟ್ರಗಳಲ್ಲಿ ಹೆಚ್ಚಾಗಿರ್ತಕ್ಕಂಥ ಆರ್ಥಿಕ ಅಸಮಾನತೆಗಳು ಅಥವಾ ಆರ್ಥಿಕ ಅಡಚಣೆಗಳು ಹಿಂಜರಿತ ಪರಿಣಾಮಗಳಾಗಿರ್ತವೆ. ವಿಸ್ತರಣಾ ಪರಿಣಾಮಗಳು ಅಂತ ಹೇಳಿದ್ರೆ ಆರ್ಥಿಕ ಚಟುವಟಿಕೆಗಳು ವಿಸ್ತೃತಗೊಳ್ತಕ್ಕಂಥದ್ದು. ಒಂದು ಪ್ರದೇಶದಲ್ಲಿ ಈಗ ಒಂದು ಆರ್ಥಿಕ ಚಟುವಟಿಕೆ ಪ್ರಾರಂಭ ಆಯಿತು ಅಂತ ಹೇಳಿದ್ರೆ ಅದು ಸರಾಗವಾಗಿ ಇನ್ನುಳಿದಿರ್ತಕ್ಕಂಥ ಆರ್ಥಿಕ ಚಟುವಟಿಕೆಗಳು ವಿಸ್ತರಣಗೊಳ್ಳೋದಕ್ಕೂ ಕಾರಣ ಆಗುತ್ತೆ. ಅದನ್ನು ವಿಸ್ತರಣಾ ಪರಿಣಾಮಗಳು ಅಂತ ಹೇಳಿಬಿಟ್ಟು ಕರಿತೀವಿ. ಸೊ ನೀವು ಬೈಫ್ರಿಕೇಟ್ ಮಾಡ್ಬೋದು, ಹಿಂಜರಿತ ಪರಿಣಾಮಗಳು ಎಲ್ಲಿ ಜಾಸ್ತಿ ಇರುತ್ತೆ, ವಿಸ್ತರಣಾ ಪರಿಣಾಮಗಳು ಇಲ್ಲಿ ಜಾಸ್ತಿ ಇರುತ್ತೆ ಅಂತ ಹೇಳಿ. ಆಬ್ವಿಯಸ್ಲಿ ಹಿಂಜರಿತ ಪರಿಣಾಮಗಳು ಅಭಿವೃದ್ಧಿ ದೇಶಗಳಲ್ಲಿ ಕಡಿಮೆ ಇರುತ್ತೆ, ಅನಭಿವೃದ್ಧಿ ರಾಷ್ಟ್ರಗಳಲ್ಲಿ ಜಾಸ್ತಿ ಇರುತ್ತೆ. ವಿಸ್ತರಣಾ ಪರಿಣಾಮಗಳು ಅಭಿವೃದ್ಧಿ ದೇಶಗಳಲ್ಲಿ ಜಾಸ್ತಿ ಇರುತ್ತೆ, ಹಿಂದುಳಿದ ದೇಶಗಳಲ್ಲಿ ಅನಭಿವೃದ್ಧಿ ರಾಷ್ಟ್ರಗಳಲ್ಲಿ ಕಡಿಮೆ ಇರತಕ್ಕಂಥದ್ದನ್ನು ನಾವು ನೋಡ್ಬೋದು. ಯಾವಾಗ ವಿಸ್ತರಣಾ ಪರಿಣಾಮಗಳು ಹೆಚ್ಚಾಗ್ತಾ ಹೋಗುತ್ತೋ ಆಗ ಮಾತ್ರ ಆರ್ಥಿಕ ಅಭಿವೃದ್ಧಿ ಸಾಧಿಸೋದಕ್ಕೆ ಸಾಧ್ಯ ಅಂತ ಹೇಳಿಬಿಟ್ಟು ಗುನ್ನಾರ್ ಮಿರ್ಡಾಲ್ರವರು ಅಭಿಪ್ರಾಯ ಪಡ್ತಾರೆ. ಸೊ ಇಷ್ಟು ಗುನ್ನಾರ್ ಮಿರ್ಡಾಲ್ರವರ ವಿಸ್ತರಣಾ ಪರಿಣಾಮಗಳು. ಅಭಿವೃದ್ಧಿಯ ಸಿದ್ಧಾಂತಕ್ಕೆ ಸಂಬಂಧಪಟ್ಟಂತೆ 2 ಪರಿಣಾಮಗಳನ್ನ ವಿವರಿಸಿದ್ದಾರೆ, ಹಿಂಜರಿತ ಮತ್ತು ವಿಸ್ತರಣಾ ಪರಿಣಾಮಗಳು. ಇವತ್ತಿನ ಸೆಷನಲ್ಲಿ ನಾವು ವಿಸ್ತರಣಾ ಪರಿಣಾಮಗಳ ಬಗ್ಗೆ ತಿಳ್ಕೊಂಡ್ವಿ. ಥ್ಯಾಂಕ್ ಯು.